ನನ್ನ ಎಷ್ಟು ಪ್ರೀತಿಸ್ತಾ ಇದ್ಲು ಗೊತ್ತಾ? ಮದುವೆ ಆದ್ರೆ ಅರ್ಜುನ್ ನೆಂತ ಆಟ ಹಿಡ್ತಿದ್ಲು. ನಾವು ಅವರಿಬ್ರಿಗೂ ನಿಶ್ಚಿತಾರ್ಥನೂ ಕೂಡ ಮಾಡಿದ್ವಿ. ಆದ್ರೆ ಅದು ಯಾವ ಮಾಯಗಳಿಗೆಲ್ಲಿ ಅವನ ಕಣ್ಣಿಗೆ ಬಿದ್ದೋ ಏನೋ, ನಿನ್ನ ಮೋಡಿಗೆ ಅವನ್ನ ಬೀಳ್ಸ್ಕೊಂಡೆ. ಅವನೆಲ್ಲಿ ನಮ್ಮಿಂದ ದೂರ ಆಗ್ತಾನೋ ಅಂತ ನಾವು ಎಷ್ಟು ಆತಂಕ ಪಟ್ವಿ ಗೊತ್ತಾ? ಎಷ್ಟು ಸಂಟ ಅನುಭವಿಸಿದ್ವಿ ಗೊತ್ತಾ? ಮಯೂರಿಗೆ ನಿನ್ನ ವಿಷಯ ಎಲ್ಲ ಗೊತ್ತಿತ್ತು. ನಿನ್ನ ಅಸಲಿ ರೂಪ ತೋರಿಸ್ಬೇಕು ಅಂತ ಅವಳು ಎಷ್ಟೋ ಸಲ ಪ್ರಯತ್ನನೂ ಪಟ್ಟಿದ್ಲು. ನಿನ್ನ ಥರನೇ ಒಬ್ಳು ದೇವಸ್ಥಾನದಲ್ಲಿದ್ದಾಳೆ ಅಂತ ಅವಳು ಫೋಟೋ ಕೂಡ ತಂದು ನನಗೆ ತೋರಿಸಿದ್ಲು. ಆದರೆ ನಾನು ಅದನ್ನು ನಂಬಲಿಲ್ಲ. ಈಗ ಅನಿಸ್ತಾ ಇದೆ ನೀನು ನಮ್ಮ ಬುದ್ಧಿಗೆ ಮಂಕು ಬುದ್ಧಿ ಅರ್ಚಿದ್ದೆ ಅಂತ. ಅರ್ಜುನ್ ಎಷ್ಟೇ ಹಠ ಮಾಡಿದ್ರು ಮಯೂರಿನೇ ಅರ್ಜುನ್ಗೆ ತಂದ್ಕೋಬೇಕಿತ್ತು ಅಂತ ನನಗೆ ಎಷ್ಟೋ ಸಲ ಅನಿಸ್ತಾ ಇತ್ತು. ನೀನು ಶೇಷ ಸೇರಿಕೊಂಡು ನನಗೆ ನಮ್ಮ ಮನೆಯವ್ರಿಗೆ ಎಷ್ಟು ಕಾಟ ಕೊಟ್ಟಿದ್ದೀರಾ, ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದೀರಾ. ನಾವೆಲ್ಲರೂ ಬದುಕಿದ್ದೀವಿ ಅಂದರೆ ಅದಕ್ಕೆ ಕಾರಣ ಏನು ಗೊತ್ತಾ? ನಮ್ಮ ಆಯಸ್ಸು ಗಟ್ಟಿಗಿದೆ ಅಂತ ಅಲ್ವೇ ನಾಗಿಣಿ? ನಿನಗೆ ಹಿಂಸೆ ಕೊಡೋದಕ್ಕೆ, ಸೇಟ್ ತೀರ್ಸ್ಕೊಳ್ಳೋದಕ್ಕೆ ನಾನು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳೇ ಬೇಕಿತ್ತ ನಿನಗೆ? ಈ ಪ್ರಪಂಚದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ನಮ್ಮಿಂದಲೇ ಯಾಕೆ ಬಿದ್ದಿದ್ಯಾ? ನಾವು ನಿನ್ಗೇನು ಅನ್ಯಾಯ ಮಾಡಿದ್ದೀವಿ? ಏ ಮುದ್ಕಿ, ಬಾಯಿ ಇದೆ ಅಂತ ಬಾಯಿಗೆ ಬಂದಾಗ ಮಾತಾಡ್ಬೇಡ. ಏನೇ ಮರ್ಯಾದೆ ಇಲ್ದಂಗೆ ಮಾತಾಡ್ತಿದ್ಯಾ? ಯಾರ್ಯಾರ ಯೋಗ್ಯತೆ ಎಷ್ಟೆಷ್ಟಿದೆಯೋ ಅಷ್ಟೇ ಮರ್ಯಾದೆ ಸಿಗೋದು ಅನ್ನೋದನ್ನ ನೀನ್ ಮರ್ತಿರೋ ಹಾಗಿದೆ. ನನ್ನ ಯೋಗ್ಯತೆ ನಿನ್ಗೇನು ಗೊತ್ತು? ಬಾಯಿ ಬಿಟ್ರೆ ಬಂಡಿಗೇಡು ಅನ್ನೋ ಮಾತನ್ನ ನೀನು ಮರ್ತಿರೋ ಹಾಗಿದೆ. ನೀನ್ ಯಾರು ಏನು ಅನ್ನೋದು ಗೊತ್ತಿಲ್ಲ ಅಂತ ಅನ್ಕೋಬೇಡ. ದಮಯಂತಿ, ನಾನು ನಾಗಿಣಿ ಆಗಿದ್ರು ಸಹ ಈ ಮನೆಯಲ್ಲಿ ಒಬ್ಬ ಸಾಮಾನ್ಯ ಹೆಣ್ಣಿನ ಹಾಗಿದ್ದು ನಿಮ್ಮೆಲ್ರಿಗೂ ಮೋಸ ಮಾಡ್ತಾ ಇದ್ದೀನಿ ಅಂತ ಆವಾಗ್ಲಿಂದ ಬಾಯ್ ಬಾಯ್ ಬಡ್ಕೋತಾ ಇದೆಯಲ್ಲ, ನೀನ್ ಈ ಮನೆಗೆ ಮಾಡ್ತಾ ಇರೋದೇನು? ಮಾತಾಡು. ಯಾಕೆ? ಸೂರ್ಯ ಬಂದಾಗ ಸೂರ್ಯನ ಬೆಳಕಿಗೆ ಚಂದ್ರ ಕರ್ಗೋಗೋ ಹಾಗೆ ಸ್ತಬ್ಧ ಆಗೋಗ್ಬಿಟ್ಟೆ. ಮಾತಾಡು. ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವೋ? ಅಥವಾ ಮಾತಾಡೋದಕ್ಕೆ ಬಾಯ್ ಬರ್ತಾ ಇಲ್ವೋ? ನಿನ್ನ ಉದ್ದೇಶ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹೇಳ ಎಲ್ರು ಮುಂದೆ. ಎಂಥ ಕೆಲಸ ಆಯಿತು. ನಾನು ಯಾಕೆ ಈ ಊರ್ಮಿಳೋರ ವಿಷಯದಲ್ಲಿ ಆಗಾಗ ಈ ರೀತಿ ಮೈ ಮರಿತಾ ಇದ್ದೀನೋ ನನಗೆ ಗೊತ್ತಾಗ್ತಾ ಇಲ್ಲ. ನೀನ್ ಮೈ ಮರಿತಾ ಇಲ್ಲ, ಮೈ ಮರೆಯೋ ಹಾಗೆ ನಾನ್ ಮಾಡ್ತಾ ಇದ್ದೀನಿ. ಇದುವರೆಗೂ ನಾನು ಅಮೃತ ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಸಹ ನನ್ನ ಮನಸ್ಸಿನೊಳಗೆ ಮೋಹಿಸ್ತವನಲ್ಲ. ಈಗ ನೋಡಿದ್ರೆ ಇವನ್ನ ತಪ್ಕೊಂಡಿದ್ದೀನಿ. ಯಾಕೆ ಹೀಗಾಗ್ತಾ ಇದೆ? ಅಕಸ್ಮಾತ್ ಅಮೃತ ಅವ್ರಿಗೇನಾದರೂ ಈ ವಿಷಯ ಗೊತ್ತಾದರೆ ಎಷ್ಟು ನೊಂದ್ಕೋತಾರೋ ಏನೋ. ಏನಾಯ್ತು ಅರ್ಜುನ್? ಏನೋ ಮಹಾ ಅಪರಾಧ ಮಾಡಿರೋರ ಥರ ಚಡ್ಪಡಿಸ್ತಾ ಇದ್ದೀರಾ? ಏನಿಲ್ಲ. ನನಗೆ ಗೊತ್ತು, ನೀವು ನನ್ನ ತಪ್ಕೊಂಡಿದ್ದಕ್ಕೆ ಹೀಗೆ ಚಡ್ಪಡಿಸ್ತಾ ಇದ್ದೀರಾ ತಾನೆ? ಇದರಲ್ಲಿ ತಪ್ಪೇನಿದೆ? ಏನಂದ್ರಿ? ನೋಡಿ, ಎಲ್ಲದಕ್ಕೂ ಭಾವನೆಗಳೇ ಮುಖ್ಯ ಅಂತಾರೆ. ನಿಮ್ಮ ಮನಸ್ಸಲ್ಲಿ ಯಾವುದೇ ಕೆಟ್ಟ ಭಾವನೆ ಇಟ್ಕೊಂಡು ನನ್ನನ್ನು ತಪ್ಕೊಂಡಿಲ್ವಲ್ಲ, ಇಷ್ಟಕ್ಕೂ ನಾನು ನಿಮ್ಮನ್ನು ತಪ್ಕೊಂಡಿದ್ದು. ಅಷ್ಟಕ್ಕೆ ನೀವು ಯಾಕೆ ಹೀಗೆ ತಪ್ಪಿತಸ್ಥರ ಥರ ಒದ್ದಾಡ್ತಾ ಇದ್ದೀರಾ?
ನಾನು ಇದುವರೆಗೂ ಅಮೃತ ಅವ್ರನ್ನ ಬಿಟ್ಟರೆ ಬೇರೆ ಯಾವ ಹೆಣ್ಣನ್ನು ಮುಟ್ಟಿರಲಿಲ್ಲ. ಅಂಥದ್ರಲ್ಲಿ ಅರ್ಜುನ್, ಗಂಡಸರಲ್ಲಿ ಸಾಕಷ್ಟು ಜನ ತಮಗೆ ಮದುವೆ ಆಗಿ ಹೆಂಡತಿ ಇದ್ರೂ ಕೂಡ ಬೇರೆ ಹೆಣ್ಣಿನ ಸವಾಸ ಸಂಘ ಸಿಕ್ಕಿದ್ರೆ ಸಾಕು ಅಂತ ಹಾತೊರಿತಾ ಇರ್ತಾರೆ. ಅಂಥದ್ರಲ್ಲಿ ನಾನೇ ನಿಮ್ಮನ್ನು ತಪ್ಕೊಂಡ್ರು ಹೀಗೆ ಚಡ್ಪಡಿಸ್ತಾ ಇದ್ದೀರಲ್ಲ. ನಿಮ್ಮನ್ನು ನೋಡ್ತಾ ಇದ್ರೆ ನೀವು ಶ್ರೀರಾಮಚಂದ್ರನ್ಗಿಂತನೂ ಒಂದು ಕೈ ಮೇಲೆ ಅಂತ ಅನ್ನಿಸ್ತಿದೆ. ಹೌದು ಮಣಿಯವರೇ, ನಾನು ಅಮೃತ ಅವ್ರನ್ನ ತುಂಬ ಪ್ರೀತಿ ಮದುವೆ ಆಗಿದ್ದು. ಹೀಗಿರುವಾಗ ನಾನು ಇನ್ನೊಂದು ಹೆಣ್ಣನ್ನ ಕಣ್ಣೆತ್ತಿ ನೋಡಿದ್ರೂ ಕೂಡ ಅದು ನನ್ನ ಪ್ರೀತಿಗೆ ಮೋಸ ಮಾಡಿದಾಗಲ್ವಾ? ನಿಜವಾಗ್ಲೂ ನಿಮ್ಮಂಥ ಗಂಡನ ಪಡೆಯೋಕ್ಕೆ ನಿಮ್ಮ ಹೆಂಡತಿ ಅಮೃತ ತುಂಬ ಪುಣ್ಯ ಮಾಡಿದ್ದಾರೆ. ಇಲ್ಲ, ನಾನು ಅವ್ರ ಕೈ ಹಿಡಿಯೋದಕ್ಕೆ ಪುಣ್ಯ ಮಾಡಿದ್ದೆ. ನಿಮ್ಮಿಬ್ರು ಪ್ರೀತಿ ನೋಡ್ತಾ ಇದ್ರೆ ನನಗೆ ಹೊಟ್ಟೆ ಕಿಚ್ಚಾಗ್ತಿದೆ. ಏನಂದ್ರೆ? ನಿಮ್ಮ ಪ್ರೀತಿ ನೋಡಿದ್ರೆ ತುಂಬ ಸಂತೋಷ ಆಗ್ತಿದೆ ಅಂತ ಹೇಳಿದೆ. ನಿಮ್ಮಿಬ್ಬರ ಪ್ರೀತಿನ ನೋಡ್ತಾ ಇದ್ರೆ ನನಗೆ ಅಮೃತನ ಮೇಲೆ ದ್ವೇಷ, ಅಸೂಯೆ ಎಲ್ಲ ಒಟ್ಟಿಗೆ ಬರ್ತಾ ಇದೆ. ಆದಷ್ಟು ಬೇಗ ಅಮೃತ ನಿನ್ನಿಂದ ಶಾಶ್ವತವಾಗಿ ದೂರ ಆಗ್ತಾಳೆ. ಆಗ ನೀನೇ ನೀನಾಗಿ ನನ್ನ ಹಿಂದೆ ಬಿದ್ದು ನನ್ನ ಪ್ರೇಮ ಭಿಕ್ಷೆನ ಕೇಳ್ತೀಯ. ಯಾಕೆ ಮಾತಾಡ್ತಾ ಇಲ್ಲ ದಮಯಂತಿ? ಕೆಲವು ಸಮಯ ಕೆಲವರಿಗೆ ಸತ್ಯ ಅನ್ನೋದು ಸಿಂಹಾಸನನೂ ಆಗುತ್ತೆ, ಸಮಾಧಿನೂ ಆಗುತ್ತೆ. ಅದಕ್ಕೆ ನೀನ್ ಬಾಯ್ ಬಿಡ್ತಾ ಇಲ್ಲ. ಏಯ್, ಸಮಾಧಿ ಆಗೋದು ನಿಂದು. ತಿರುಕನ ಕನ್ಸು ಕಾಣ್ಬೇಡ ರುದ್ರ. ನೀನ್ ಅನ್ಕೊಂಡ ಹಾಗೆ ಏನೂ ಆಗೋದಿಲ್ಲ. ಸಾವಿನ ಸಮೀಪದಲ್ಲಿದ್ರು ನಿನ್ನ ಸೊಕ್ಕು ಕಡಿಮೆ ಆಗಿಲ್ಲ ಅಲ್ಲ? ಯಾರ ಹುಟ್ಟು ಯಾರ ಸಾವು ಯಾರ ಕೈಯಲ್ಲೂ ಇರೋದಿಲ್ಲ. ಅದೆರಡು ಇರೋದು ಆ ಭಗವಂತನ ಕೈಯಲ್ಲಿ. ಅದು ಅನ್ವಯಿಸೋದು ಬೇರೆ ಜೀವಿಗಳಿಗೆ ಮಾತ್ರ, ನಿನಗಲ್ಲ. ನಿನ್ನ ಸಾವು ನನ್ನ ಕೈಯಲ್ಲಿ ಅನ್ನೋದು ಆ ಸೂರ್ಯನಷ್ಟೇ ಸತ್ಯ. ನಾಗಿಣಿ, ಏನು ಬಹಳ ಸಭ್ಯತೆ ಸಂಸ್ಕಾರ ಇರೋಳ್ ಥರ ಮಾತಾಡ್ತಾ ಇದೆಯಾ? ನೀನು ನಮ್ಮ ಅಮ್ಮನ ಬಗ್ಗೆ ಮಾತಾಡ್ತಾ ಇದೆಯಲ್ಲ, ನಿನ್ನ ಯೋಗ್ಯತೆ ಏನು ಅನ್ನೋದು ನನಗೆ ಗೊತ್ತಿಲ್ವಾ? ನೀನು ಕೊಲೆಗಡಕೆ ನನ್ನ ಎಲ್ಲ ಸ್ನೇಹಿತರನ್ನ ಆಹುತಿ ತಗೊಂಡಿದ್ದೋಳು, ನನ್ನನ್ನು ಕೊಂದಿದ್ದೆ. ನಾಗಿಣಿ ಅಂತ ಸಾಬೀತು ಮಾಡಕ್ ಬಂದವರೆಲ್ಲ ಸಾಯ್ತಾ ಇದ್ರು. ನನ್ನ ಸ್ನೇಹಿತರನ್ನು ಸಹ ನೀನೇ ಕೊಂದೆ. ಅಮೃತ, ರುದ್ರ ಹೇಳ್ತಾ ಇರೋದು ನಿಜನಾ? ಹೌದು ಅತ್ತೆ, ಸತ್ಯ. ಪಾಪಿಗಳು ಈ ಭೂಲೋಕದಲ್ಲಿ ಇರಬಾರ್ದು. ಇದ್ರೆ ಭೂಭಾರ ಜಾಸ್ತಿ ಆಗತ್ತೆ, ಮಳೆ ಬೆಳೆ ಜಾಸ್ತಿ ಆಗೋದಿಲ್ಲ. ಏಯ್, ಭೂಮಿ ಮೇಲಿರೋ ಜನರನ್ನ ಉದ್ಧಾರ ಮಾಡೋದಕ್ಕೆ ದರೆಗಿಳಿದಿರೋ ದೇವತೆ ತರ ಮಾತಾಡೋದಕ್ಕೆ ಹೋಗ್ಬೇಡ. ನಿನ್ಗ ಯೋಗ್ಯತೆನೂ ಇಲ್ಲ, ಅರ್ಹತೆನೂ ಇಲ್ಲ. ಯೋಗ, ಯೋಗ್ಯತೆ, ಅರ್ಹತೆಗಳ ಬಗ್ಗೆ ಮಾತಾಡೋ ಹಕ್ಕು ನಿನಗಿಲ್ಲ. ಆ ಪದಗಳ ಅರ್ಥನೂ ನಿನಗೆ ಗೊತ್ತಿಲ್ಲ. ಅಲ್ಲಮ್ಮ ಅಮೃತ, ರುದ್ರನ್ ಸ್ನೇಹಿತರು ಎಷ್ಟು ಒಳ್ಳೆಯವರು ಅಂತ ನನಗೂ ಗೊತ್ತು. ಅವ್ರ ಮೇಲೆ ಪ್ರಹಾರ ಮಾಡಿ ಯಾಕಮ್ಮ ಕೊಲ್ಲಕ್ಕೆ ಹೋದೆ? ಅತ್ತೆ, ಬೆಳ್ಳಗಿರೋದೆಲ್ಲ ಹಾಲು ಅಲ್ಲ, ಬೆಣ್ಣೆನೂ ಅಲ್ಲ. ಆ ಪುಣ್ಯಕೋಟಿನೂ ಒಂದೇ, ನೀವು ಒಂದೇ. ಅದಕ್ಕೆ ನಿಮ್ಮ ಕಣ್ಣಿಗೆ ಎಲ್ಲರೂ ಒಳ್ಳೆಯವ್ರ ಥರನೇ ಕಾಣಿಸ್ತಾರೆ. ನಾನು ಯಾಕೆ ರುದ್ರನ್ ಸ್ನೇಹಿತರ ಮೇಲೆ ಪ್ರಹಾರ ಮಾಡಿದೆ ಅನ್ನೋದು ಈ ರುದ್ರನಿಗೆ ಚೆನ್ನಾಗಿ ಗೊತ್ತು. ಅವ್ರನ್ನೇ ಕೇಳಿ. ಹೇಳು ರುದ್ರ, ನಿನ್ನ ಸ್ನೇಹಿತರು ಏನು ತಪ್ಪು ಮಾಡಿದ್ರು? ಅದಕ್ಕೆ ಇವಳ ಮಾತನ್ನ ಕೇಳಿ ನೀವು ನನ್ನನ್ನೇ ಅನುಮಾನದಿಂದ ನೋಡ್ತಾ ಇದ್ದೀರಾ.
ನೀವೇ ಹೇಳಿದ್ದೀರಾ ನಿಮಗೆ ಕರ್ಣ ಹೇಗೋ ನಾನು ಹಾಗೆ ಅಂತ. ಅಂಥದ್ರಲ್ಲಿ ನೀವು ನನ್ನ ಮಾತನ್ನೇ ನಂಬ್ತಾ ಇಲ್ಲ. ನೋಡಿ, ಇವಳಿಗೆ ಒಂದೇ ಉದ್ದೇಶ ಇರೋದು, ನಾವು ಶಾಂತಿ ನೆಮ್ಮದಿಯಿಂದ ಇರಬಾರ್ದು, ಹಾಗೆ ಸಂತೋಷವಾಗಿರಬಾರ್ದು ಅನ್ನೋದು. ಅತ್ತೆ, ಸುಳ್ಳು ಸುಳ್ಳು ಹೇಳ್ತಾ ಇದ್ದಾನೆ ಈ ರುದ್ರ. ಮುಚ್ಚು ಬಾಯೇ. ಸುಳ್ಳು ಹೇಳೋದು, ವಿಷ ಕಕ್ಕೋದು ನಿಮ್ಮಂಥ ನಾಗಿಣಿಗಳೇ ಹೊರತು ನಮ್ಮಂಥವ್ರಲ್ಲ. ಏ ರುದ್ರ, ನೀನು ನಿಮ್ಮಣ್ಣ ಸತ್ಯ ಹರಿಶ್ಚಂದ್ರನ್ ತರ ಹೇಳ್ತಾ ಇದ್ದೀರಲ್ಲ, ಈ ಮಾತನ್ನ ನಾನು ನಂಬೇಕಾ? ನೀ ನಂಬುದ್ರು ಒಂದೇ, ಬಿಟ್ರು ಒಂದೇ. ಅದ್ಗೆ ನಾನು ನಿಮಗೆ ಮೊದಲನೇ ಮಗ ಅಂತ ಹೇಳ್ತಿದ್ರಲ್ಲ, ನಾನು ನಿಮ್ಗೆ ಸುಳ್ಳು ಹೇಳ್ತಿದ್ದೀನಿ ಅಂತ ಅನ್ನಿಸ್ತಿದ್ಯಾ? ನಿನ್ನನ್ನು ನಂಬೇಕೋ ಅಮೃತನ್ ನಂಬೇಕೋ ನನಗೆ ಗೊತ್ತಾಗ್ತಾನೆ ಇಲ್ವಲ್ಲ. ಹೇಮಾ, ರುದ್ರ ನಿನ್ನ ಕೈ ತುತ್ತಿನ ಬೆಳೆದ್ರು, ಅವನು ನಿನ್ನ ಹತ್ರ ಸುಳ್ಳು ಹೇಳೋಕೆ ಸಾಧ್ಯ ಇಲ್ಲ. ನೀನೇ ಯೋಚನೆ ಮಾಡು. ಅದಕ್ಕೆ ನಾಗಗಳು ಹಲ್ಲಲ್ಲಿ ವಿಷ ಇಟ್ಕೊಂಡಿದ್ರೆ ಈ ಇಚ್ಛಾಧಾರಿ ನಾಗಿಣಿ ಮೈಯೆಲ್ಲ ವಿಷ ಇಟ್ಕೊಂಡಿದ್ದಾಳೆ. ನೋಡಿ, ನೀವು ನನಗೆ ತಾಯಿ ಪ್ರೀತಿ ವಾತ್ಸಲ್ಯ ಕೊಟ್ಟು ಬೆಳೆಸಿದ್ದೀರಾ. ನಾನು ಇದುವರೆಗೂ ಯಾವ ವಿಷಯದಲ್ಲೂ ಸುಳ್ಳು ಹೇಳಿಲ್ಲ, ಇನ್ನು ಮುಂದೆ ಸುಳ್ಳು ಹೇಳೋ ಪ್ರಯತ್ನ ಮಾಡೋದಿಲ್ಲ. ನನ್ನ ನಂಬಿ ಅದಕ್ಕೆ. ಹೌದು ಹೇಮಾ, ಅವನು ಹೇಳ್ತಿರೋದೆಲ್ಲ ಸತ್ಯ, ನಂಬು. ನೀನು ಶೇಷ ಒಂದೇ ಥರ ಇದ್ದು ನಮ್ಮನ್ನ ಎಷ್ಟು ಸಲ ಏಮಾರಿಸಿದ್ದೀರಾ. ನಿಮ್ಮಿಬ್ರದು ಒಂದೇ ರೂಪ ಅನ್ನೋದು ನಮ್ಗೆ ಇತ್ತೀಚೆಗಷ್ಟೇ ಗೊತ್ತಾಗಿದ್ದು. ಅದು ಗೊತ್ತಾಗಿ ಅವಳಿಲ್ಲೇ ಇದ್ರೆ ನನ್ನ ಸಹಾಯಕ್ಕೆ ನಿಲ್ತಾಳೆ ಅಂತ ನೀನು, ನಿಮ್ಮಣ್ಣ, ಈ ಭೈರವ ಸೇರಿ ಅವಳಿಗೆ ಚಿತ್ರ ಹಿಂಸೆ ಕೊಟ್ಟು ಅವಳನ್ನ ಕೊಂದ್ಬಿಟ್ರಿ ಅಲ್ವಾ? ಅರ್ಜುನ್, ಬನ್ನಿ ಒಳಗೆ. ಯಾಕೆ ಅರ್ಜುನ್, ಏನಾಯ್ತು? ಏನಿಲ್ಲ, ನಾನೇ ಒಳಗೆ ಬರ್ತೀನಿ. ಮದ್ಯದ ಮತ್ತು ಮಾನಿನಿ ಮತ್ತು ಎರಡು ಒಂದೇ ಮತ್ತಲ್ಲಿ ತಮ್ಮನ್ನ ತಾವೇ ಮರ್ತೋಗ್ತಾರೆ. ಇನ್ನು ನೀನು ಅಮೃತನ ಮರೆಯೋದಿಲ್ಲ. ಮಣಿಯವರೇ, ಒಂದು ರಿಕ್ವೆಸ್ಟು. ಏನು ಹೇಳಿ? ನಾಳೆ ಔಷಧಿನ ಬೇಗ ಮಾಡಿಕೊಟ್ಬಿಡ್ತೀರಲ್ಲ? ಅಷ್ಟು ಅವಸರ ಯಾಕೆ? ಅದು ಅಮೃತ ಅವ್ರನ್ನ ನೋಡದೆ ಮಾತಾಡಿಸ್ದೆ ತುಂಬ ದಿನ ಆಯ್ತೇನೋ ಅಂತ ಅನ್ನಿಸ್ತಾ ಇದೆ. ಹಾಗೆ ಕಣ್ಣಿಲ್ದೆ ಅವ್ರು ಎಷ್ಟು ಒದ್ದಾಡ್ತಾ ಇದ್ದಾರೋ ಏನೋ. ಈ ಪ್ರಪಂಚದಲ್ಲಿ ಆದರ್ಶ ದಂಪತಿಗಳು ಅಂತ ಏನಾದರೂ ಇದ್ದರೆ ಅದು ನೀವು ನಿಮ್ಮ ಹೆಂಡ್ತಿನೇ ಅನಿಸುತ್ತೆ. ನಿನ್ನ ಈ ನಗೆನೆ ನನ್ನ ಸೆಳೆದಿದ್ದು ಅರ್ಜುನ್. ಮಾನಿ ಮತ್ತಿಗೆ ಆ ವಿಶ್ವಾಮಿತ್ರನೇ ಕರ್ಗೋದ. ಇನ್ನು ನೀನ್ ಕರ್ಗೋದಿಲ್ವಾ? ನೀನ್ ಕರ್ಗೇ ಇದ್ರು ನಾನೇ ಕರಗಿ. ಬನ್ನಿ ಒಳಗೆ. ಇಲ್ಲ, ಇನ್ನು ನಾನು ಸುಮ್ಮನೆ ಇದ್ರೆ ಆಗೋದಿಲ್ಲ. ನಾನು ಮೌನವಾಗಿದ್ದಷ್ಟು
ನೀವೆಲ್ಲರೂ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ನೀವು ನಿರಪರಾಧಿಗಳು ಅಂತ ಮೆರಿತೀರಾ. ನೀವು ಮಾಡಿರೋ ಅನಾಚಾರ ಅಕ್ರಮಗಳು ಒಂದ ಎರಡ ಅದನ್ನ ಹೇಳ್ತಾ ಹೋದ್ರೆ ಪಟ್ಟಿ ಬೆಳಿತಾನೆ ಹೋಗುತ್ತೆ. ಬಾಯಿಗೆ ಬಂದಾಗ ಮಾತಾಡಿ ನೀ ಮತ್ತೆ ಅನುಕಂಪ ಗಿಟ್ಟಿಸ್ಕೊಳಕ್ ನೋಡ್ಬೇಡ ನೀನು. ಅದರಿಂದ ಯಾವ ಪ್ರಯೋಜನ ಆಗೋದಿಲ್ಲ. ನೀನ್ ಏನೇ ಮಾಡಿದ್ರು ಏನೇ ಮಾತಾಡಿದ್ರು ಇವತ್ತು ಮಾತ್ರ ನೀನು ಜೀವಂತವಾಗಿ ಉಳಿಯೋದಿಲ್ಲ ಅನ್ನೋದು ಸರ್ವಕಾಲಿಕ ಸತ್ಯ, ತಿಳ್ಕೊ. ಏ ವಿಷ್ಣು, ನೀನೇನೋ ದೊಡ್ಡ ಸಾಧು ಸಂತರ ತರ ಮಾತಾಡ್ತಾ ಇದೆಯಲ್ಲ. ಮಾಡೋದು ಅನಾಚಾರ, ಮಾತಾಡೋದು ಮಾತ್ರ ಆಚಾರ ಅನ್ನೋ ರೀತಿ ಬದುಕ್ತಾ ಇದ್ದೀರಾ ನೀವು. ನಾಗಿಣಿ, ಹಿಂದೆ ಇರೋದನ್ನ ಹೇಳಿದ್ರೆ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ. ಪಾಪಿಗಳೆಲ್ಲ ಪುಣ್ಯವಂತರ ತರ ಮಾತಾಡಿದ್ರೆ ಮಾಡಿರೋ ಪಾಪದ ಫಲದಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಭೈರವ. ಈ ರುದ್ರ ವಿಷ್ಣು ನನಗೆ ನನ್ನ ಕುಟುಂಬಕ್ಕೆ ಮಾಡಿರೋ ಅನ್ಯಾಯ ನಿನಗೂ ಗೊತ್ತು. ಆದ್ರೂ ನೀನು ಅವ್ರ ಪರವಾಗಿ ನಿಂತು ಅವ್ರೇನು ತಪ್ಪೇ ಮಾಡಿಲ್ಲ ಅನ್ನೋ ತರ ವಾದಿಸ್ತಾ ಇದೀಯ. ನಾನು ನನ್ನ ತಂದೆ ತಾಯಿ ಜೊತೆ ನಾಗಲೋಕದಲ್ಲಿ ಸಂತೋಷವಾಗಿದ್ದೆ. ನನ್ನ ತಂದೆ ನಾಗಲೋಕದ ರಾಜ ಆಗಿದ್ರು ಸಹ ವಿನಾಕಾರಣ ಯಾರನ್ನು ದಂಡಿಸ್ತಾ ಇರಲಿಲ್ಲ, ಹಾಗೆ ಖಂಡಿಸ್ತಾನೂ ಇರಲಿಲ್ಲ. ನಮ್ಮ ತಂದೆ ತಾಯಿ ಭೂಲೋಕದಲ್ಲಿರೋ ಶಿವನ ದೇವಸ್ಥಾನಕ್ಕೆ ವಿಶೇಷ ಪೂಜೆಗೋಸ್ಕರ ಆಗಾಗ ಬರ್ತಾ ಇದ್ರು. ಹಾಗೆ ಬರೋ ನನ್ನ ತಂದೆ ತಾಯಿ ಮೇಲೆ ನಿನ್ನ ವಕ್ರ ದೃಷ್ಟಿ ಬಿತ್ತು. ನನ್ನ ತಂದೆ ಹತ್ರ ಇದ್ದ ನಾಗಮಣಿನ ನೀನು ಕುತಂತ್ರದಿಂದ ಪಡ್ಕೊಳ್ಳೋದಕ್ಕೆ ನೋಡ್ದೆ. ಈ ಹೋರಾಟದಲ್ಲಿ ನನ್ನ ತಂದೆಗೆ ನೀನು ಘಾತ ಮಾಡ್ದೆ. ನಿನ್ನ ಕೈಯಿಂದ ತಪ್ಪಿಸ್ಕೊಂಡು ನಾಗಮಣಿನ ರಕ್ಷಣೆ ಮಾಡೋ ಅವಸರದಲ್ಲೂ ಹೋಗುವಾಗ ನಿಮ್ಮಣ್ಣ ವಿಷ್ಣು ಕೈಲಿ ಸಿಕ್ಕಾಕೊಂಡ್ರು. ತುಂಬಾ ಸಭ್ಯಸ್ಥ ಅಂತ ನಂಬಿದ್ದ ನನ್ನ ತಂದೆ ನಾಗಮಣಿನ ಅವನಿಗೆ ಒಪ್ಸಿದ್ರು. ಆದ್ರೆ ದುರಾಸೆಗೆ ಪ್ರತೀಕ ಆಗಿರೋ ನಿಮ್ಮಣ್ಣ ಅದನ್ನ ತಗೊಂಡು ಹೊರಟೋದ. ಈ ವಿಷಯ ತಿಳಿದ ನನ್ನ ತಾಯಿ ನಿನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಬಂದ್ರು. ಆಗ ನೀನು ನಿನ್ನ ಸ್ನೇಹಿತರು ಸೇರಿ ನಮ್ಮಮ್ಮನ್ನ ಕೊಂದುಬಿಟ್ರಿ. ನನಗೆ ಇಷ್ಟೆಲ್ಲ ಅನ್ಯಾಯ ಮಾಡಿರೋದು ನೀವು. ನಿಮಗೆ ಈ ಭೂಮಿ ಮೇಲೆ ಬದುಕೋ ಹಕ್ಕು ಅಧಿಕಾರ ಇದೆಯಾ? ಮಾತಾಡು ರುದ್ರ, ಮಾತಾಡು. ನಿನ್ನ ಸ್ನೇಹಿತರನ್ನ ಆಹುತಿ ತಗೊಂಡ ಹಾಗೆ ನಿನ್ನನ್ನು ಆಗ್ಲೇ ಆಹುತಿ ತಗೋತಾ ಇದ್ದೆ. ಆದ್ರೆ ಈ ಬೈರಾಗಿ ಬಾಬಾ ಕೊಟ್ಟ ತಾಯ್ತದಿಂದ ನೀನು ಬದುಕೊಂಡ್ಬಿಟ್ಟೆ. ಇಲ್ಲ, ನಿನಗೆ ಈ ಭೂಮಿ ಮೇಲೆ ಬದುಕೋ ಯಾವ ಯೋಗ್ಯತೆನೋ ಇಲ್ಲ. ಮಂಜುಲ ಶಿಂಜಿನಿ ಚತುಲ ಲಾಸ್ಯ ವಿನೋದವ ಶಂಕರ